ಈ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಅಥವಾ ವೀಡಿಯೋ ಅನ್ನೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಮಾಡೋದು ಅಥವಾ ನಿಮ್ಮ ವೀಡಿಯೋಗಳನ್ನು ಅಥವಾ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನೀವೇನು ಮಾಡಿ ವೀಡಿಯೋ ಬಿಡ್ತೀರಿ, ಸೊ ಇದೊಂದು ಡಾಕ್ಯುಮೆಂಟ್ರಿ ಥರ ಕ್ರಿಯೇಟ್ ಮಾಡ್ಕೋಬೇಕು. ನನ್ನ ಪ್ರಕಾರ ಕೇಳೋದಾದರೆ ಪ್ರತಿಯೊಬ್ಬರು ಮಾಡ್ಕೊಳೋದು ಒಳ್ಳೆಯದು. ಏನಕ್ಕಂತ ಹೇಳಿದ್ರೆ ನಮ್ಮ ಫ್ಯೂಚರ್ ಜನ್ರೇಷನಿಗೆ ಅಥವಾ ನೆಕ್ಸ್ಟ್ ಬರೋಂಥ ಜನ್ರೇಷನಿಗೆ ಅಥವಾ ನಾಳೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಬೋದು. ಈಗ ನಾವು ಚಿಕ್ಕವರಿದ್ದ ನಮ್ಮ ಅಪ್ಪ ಅಮ್ಮ ಹೇಳ್ತಾಯಿದ್ರು, ನಾವು ಚಿಕ್ಕವರಿದ್ದ ತುಂಬ ಕೆಲಸ ಮಾಡಿದ್ವಿ, ದೊಡ್ಡ ಮಟ್ಟಕ್ಕೆ ಕಷ್ಟಪಟ್ಟಿದ್ವಿ, ಈ ಥರ ಮಾಡಿದ್ವಿ ಅಂತ ಹೇಳ್ತಾಯಿದ್ರು. ಆ ಚಿಕ್ಕ ಏಜಲ್ಲಿ ಅವ್ರು ಹೇಳ್ತಾ ಇರೋಂಥದ್ದು ನಮ್ಮ ಅನುಭವಕ್ಕೆ ಬರದೇ ಇರೋ ರೀಸನ್ಗೆ ನಮಗೆ ಅರ್ಥ ಮಾಡ್ಕೊಳ್ಳೋಂಥ ಮೆಚುರಿಟಿನೇ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾಳೆ ದಿನ ನಮ್ಮ ಮಕ್ಕಳು ಬಂದು ಕೇಳಿದಾಗ ಪಾಪ ನೀನೇನು ಮಾಡಿದಿ ಅಂತ ಕೇಳಿದಾಗ ಅವಾಗ ನೀವು ವೀಡಿಯೋನೇ ತೋರಿಸ್ಬೋದು, ಅವಾಗ ನಿಮ್ಮ ಸೋಷಿಯಲ್ ಮೀಡಿಯಾನೇ ತೋರಿಸ್ಬೋದು. ಫಸ್ಟ್ ವೀಡಿಯೋ ನೋಡಿ ಅವಾಗ ಹೇಗಿದೆ, ವೀಡಿಯೋಯಿಂದ ವೀಡಿಯೋಗೆ ನನ್ನ ಗ್ರಾಫ್ ಯಾವ ಥರ ಹೋಗಿದೆ, ಯಾವ ಥರ ನಾನು ಸುಧಾರಿಸಿದ್ದೀನಿ, ಅವಾಗ ಮಾತಾಡೋ ರೀತಿ ನೋಡು, ಇವಾಗ ಮಾತಾಡೋ ರೀತಿ ನೋಡು ಅಂತೇಳಿ ನೀವು ಹೇಳೋ ಅವಶ್ಯಕತೆನೇ ಬೇಕಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ತಿಳ್ಕೊತಾರೆ ನಿಮ್ಮ ಬಗ್ಗೆ, ನೀವಂದರೆ ಏನು ಅಂತೇಳಿ ತಿಳ್ಕೊತಾರೆ. ಇಲ್ಲಿವರೆಗೂ ನಾವು ಅವ್ರದ್ದು ಇವ್ರದ್ದು ಡಾಕ್ಯುಮೆಂಟ್ರಿ ನೋಡಿದ್ದೀವಿ, ಬಯೋಗ್ರಫಿ ನೋಡಿದ್ದೀವಿ. ನಿಮ್ಮ ಬಯೋಗ್ರಫಿನ ನೀವೇ ಬರೀಬೇಕು ಹೊರತು ಬೇರೆಯವ್ರು ಬಂದು ಬರೋಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾ ಮಾಡೋದು ತಪ್ಪೇನಿಲ್ಲ, ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಾಳೆ ದಿನ ನಮ್ಮ ರಿಫ್ಲೆಕ್ಷನ್ ನಮಗೆ ಇರುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೊಂದು ಸ್ಟ್ಯಾಟಸ್ ಇರುತ್ತೆ. ನಾಳೆ ದಿನ ನೀವು ಜಾಬ್ಗೆ ಹೋದ್ರು, ಬಿಸ್ನೆಸ್ ಮಾಡಿದ್ರು ಅಥವಾ ನೀವು ಸ್ವಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡ್ರು ಕೂಡ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಫ್ರೀ ಪ್ಲಾಟ್ಫಾರ್ಮ್, ಯಾರು ಬೇಕಾದ್ರೂ ಬರ್ಬೋದು, ಸ್ವಂತ ಓನ್ ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಹೊಸ್ದಾಗಿ ಬರ್ತಾ ಇದ್ದಾರೆ, ಭಯಪಡೋ ಅವಶ್ಯಕತೆ ಇಲ್ಲ. ಇವ್ರ ಬಗ್ಗೆ ಥಿಂಕೇ ಮಾಡೋಕ್ಕೆ ಹೋಗಬೇಡಿ. ನಿಮಗೋಸ್ಕರ ಅಂತ ಮಾತಾಡಿ, ನಿಮಗೋಸ್ಕರ ಅಂತ ನೀವು ಮಾಡ್ಕೊಳ್ಳಿ. ನಾಳೆ ದಿನ ಜನಗಳು ನೋಡ್ತಾರೆ, ಅದು ನೋಡಿ ಇನ್ಸ್ಪೈರ್ ಆಗ್ತಾರೆ, ಕಲಿಯೋರು ಕಲಿತಾರೆ, ಬಿಡೋರು ಬಿಡ್ತಾರೆ. ಬಟ್ ಒಂದಲ್ಲ ಒಂದು ದಿನ ನಿಮಗೆ ಅದು ರಿವಾರ್ಡ್ ಆಗಿ ಕನ್ವರ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದೀರಿ ಪ್ರತಿಯೊಬ್ಬರು ಮಾಡಿ. ನಾಳೆ ದಿನ ಫ್ಯೂಚರ್ ಜನ್ರೇಷನ್ಗೆ ಅಥವಾ ನಮಗೆ ನಮ್ಮ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡ್ಬೋದಂದರೆ ಇದಕ್ಕಿಂತ ಒಳ್ಳೆ ಗಿಫ್ಟ್ ಯಾವುದು ಕೊಡೋಕ್ಕಾಗಲ್ಲ. ನಿಮ್ಮ ಪ್ರತಿದಿನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಸ್ಟೋರೇಜ್ ಮಾಡ್ಕೊಂಡು ಅವ್ರಿಗೆ ಪ್ರತಿದಿನ ತೋರ್ಸೋಕ್ಕಾಗಲ್ಲ. ನೋಡೋಂಥ ಟೈಮು ಈಗಿನ ಜನ್ರೇಷನ್ಗಿಲ್ಲ. ಅದೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಅನುಭವನ ಅಥವಾ ನಿಮ್ಮ ನಾಲೆಡ್ಜ್ನ ಶೇರ್ ಮಾಡಿರೋಂಥ ವೀಡಿಯೋ ಡಾಕ್ಯುಮೆಂಟ್ರಿ ಥರ ಹಾಗೇ ಇರುತ್ತೆ. ಸೊ ಅದು ಅವ್ರಿಗೆ ಏನಂತ ಹೇಳಿದ್ರೆ ನಾಳೆ ದಿನ ಇನ್ಸ್ಪೈರ್ ಆಗುತ್ತೆ. ನೀವು ರೆಸ್ಪೆಕ್ಟ್ ಕೊಡಿ ಅಂತೇಳಿ ಬಾಯಿಂದ ಕೇಳೋ ಅವಶ್ಯಕತೆನೇ ಇಲ್ಲ. ಇಮಿಡಿಯೇಟಾಗಿ ನಿಮ್ಮ ಮಕ್ಕಳು ನೀವೇನು ಅಂದ್ಕೊಂಡಿರೋ ಅದಕ್ಕಿಂತ ಡಬಲ್ ಆಗಿ ರೆಸ್ಪೆಕ್ಟು ನಿಮಗೆ ಕೊಡ್ತಾರೆ. ಮಗ ಅಥವಾ ನಿಮ್ಮ ಮಗಳ ಲೈಫಲ್ಲಿ ನೀವೇ ಹೀರೋ ಆಗಿರ್ತೀರ. ಹಾಗಾಗಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ತಪ್ಪೇನಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ತಪ್ಪೇನಿಲ್ಲ. ನಿಮಗೋಸ್ಕರ ಅಂತ ನೀವು ಮಾಡಿ ಒಂದಿನ ಬ್ರ್ಯಾಂಡ್ ಆಗುತ್ತೆ. ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.